ಹಾಯ್, ನಾನು ಡಾಕ್ಟರ್ ಶಿವಗಾಮಿ ಅಂತ. ನನ್ನ ಕ್ಲಿನಿಕ್ಕು ವಿವೇಕ್ ಫರ್ಟಿಲಿಟಿ ಆ್ಯಂಡ್ ವಿಮೆನ್ ಕೇರು, ಉತ್ರಳ್ಳಿಯಲ್ಲಿರೋದು. ನಾನು ಗೈನಕಾಲಜಿಸ್ಟು ಮತ್ತು ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟು. ಸೊ ಇವತ್ತು ನಾನು ನಿಮ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ಡಿಂಬನಾಳ ಅಂದರೆ ನಮ್ಮದ್ರಲ್ಲಿ ಇಂಗ್ಲೀಷಲ್ಲಿ ಫೆಲಪಿಯನ್ ಟ್ಯೂಬ್ ಅಂತೀವಿ. ಅದ್ರದ್ದು ಪ್ರಾಬ್ಲಮ್ಸ್ ಆಗಿರೋದ್ರಿಂದ ಇನ್ಫರ್ಟಿಲಿಟಿ ಆಗುತ್ತೆ, ಮಕ್ಕಳಾಗದಿರೋದು ಆಗುತ್ತೆ. ಅದನ್ನು ನಾವು ಹೆಂಗೆ ಸಲ್ಯೂಷನ್ ಏನು ಇದಕ್ಕೆ ಅನ್ನೋದು ಹೇಳ್ತೀನಿ. ಸೊ ಈಗ ನಾವು ಫಸ್ಟ್ ಆಫ್ ಆಲು ಅದು ಪ್ರಾಬ್ಲಮ್ ಏನಾಗಿದೆ ಅನ್ನೋದು ಕಂಡುಹಿಡಿಯೋಕ್ಕೆ ಒಂದು ಲ್ಯಾಪ್ರೋಸ್ಕೋಪಿಕ್ ಕ್ರೋಮೋಪರ್ಟುಬೇಷನ್ ಅನ್ನೋದನ್ನ ಮಾಡಿದಾಗ ಅವಾಗ ನಮಗೆ ಗೊತ್ತಾಗುತ್ತೆ ಅದು ಒಂದು ಟ್ಯೂಬ್ ಬ್ಲಾಕ್ ಆಗಿದೆಯಾ ಅಥವಾ 2 ಟ್ಯೂಬ್ ಬ್ಲಾಕ್ಸ್ ಆಗಿದೆಯಾ ಅಂತ ಗೊತ್ತಾಗುತ್ತೆ. ಸೊ ಇವಾಗ ಒಂದು ಟ್ಯೂಬ್ ಬ್ಲಾಕ್ ಆಗಿದೆ ಅಂದಾಗ ನಾವು ಮಾತ್ರೆಗಳು ಕೊಡ್ಬೋದು, ಅಂದರೆ ಓವ್ಯುಲೇಷನ್ ಇಂಡಕ್ಷನ್ ಮಾಡ್ಬೋದು, ಇಲ್ಲ ಅಂದರೆ IUI ಮಾಡ್ಬೋದು. ಸೊ ಇವಾಗ 2 ಟ್ಯೂಬ್ ಬ್ಲಾಕ್ ಆಗಿದೆ ಅಂತ ಬಂದಾಗ ನಮಗೆ ಬೇರೆ ದಾರಿ ಇಲ್ಲ ಅದರ್ ದೆನ್ IVF ಮಾಡೋದ್ರಲ್ಲಿ. ಓಕೆ, ಸೊ ಕೆಲವೊಂದು ಬೇರೆ ಪ್ರಾಬ್ಲಮ್ಸು, ಇವಾಗ ನೀರು ತುಂಬಿಕೊಂಡಿರೋದು, ಅದನ್ನು ನಾವು ಹೈಡ್ರೋಸ್ಯಾಲ್ಪಿಂಗ್ಸ್ ಅಂತ ಹೇಳ್ತೀವಿ. ಅಂಥ ಪ್ರಾಬ್ಲಮ್ಗೆ ನಮಗೆ ಕ್ಲಿಪ್ಪಿಂಗ್ ಮಾಡಿ ಫೆಲಪಿಯನ್ ಟ್ಯೂಬ್ಸ್ನ ಮತ್ತು IVF ಮಾಡಬೇಕಾಗತ್ತೆ. ಇವಾಗ ಬೇರೆ ರೀಸನ್ನಲ್ಲಿ ಅಂದರೆ ಎಂಡೋಮೆಟ್ರೋಸಿಸ್ಸು ಅಥವಾ PID ಅಂದರೆ ಇನ್ಫೆಕ್ಷನ್ ಆಗಿರೋದು, ಆ ಥರ ಎಲ್ಲ ರೀತಿ ಇದ್ದಾಗ ನಾವು ಎಷ್ಟು ಮಟ್ಟಿಗೆ ಆ ಫೆಲಪಿಯನ್ ಟ್ಯೂಬ್ ಡ್ಯಾಮೇಜ್ ಆಗಿದೆ ಅಂತ ನೋಡಿಕೊಂಡು ಅದ್ರ ಮೇಲೆ ನಾವು ಅವರು IVF ಹೋಗ್ಬೇಕಾ ಏನು ಮಾಡಬೇಕು ಅಂತ ಹೇಳ್ಬೋದು. ಮತ್ತು ಇವಾಗ ಟ್ಯೂಬರ್ಕ್ಲೋಸಿಸ್ಸು, TB ಕಾಯಿಲೆ ಮತ್ತು ಕ್ಯಾಲ್ಸಿಫಿಕೇಷನ್ ಅಂದರೆ ಗಟ್ಟಿಗಾಗ್ಬಿಟ್ಟಿರೋದು ಟ್ಯೂಬ್ಸು, ಆ ಥರದ್ದೆಲ್ಲ ಇದ್ದಾಗ ನೀವು IVFಗೆ ಹೋಗಬೇಕಾಗತ್ತೆ. ಸೊ ದಯವಿಟ್ಟು ನನ್ನ ಕ್ಲಿನಿಕ್ಕಿಗೆ ಬನ್ನಿ. ನಿಮ್ದು ಏನೇ ಪ್ರಾಬ್ಲಮ್ಸು ಅಥವಾ ಡೌಟ್ಸ್ ಇರೋದು, ಆಬ್ಸ್ಟೆಟಿಕ್ಸ್ ಆಗಲಿ, ಗೈನಕ್ ಆಗಲಿ, ಇನ್ಫರ್ಟಿಲಿಟಿ ಆಗಲಿ, ಬಂದು ನನ್ನ ಭೇಟಿ ಮಾಡಿ. ಥ್ಯಾಂಕ್ ಯು.